ಕಾವೇರಿ ನದಿಗೆ ಮೊದಲ ಅಣೆಕಟ್ಟನ್ನು ಕಟ್ಟದಂಥ ಕೀರ್ತಿ ತಲಕಾಡು ಗಂಗರದು. ಕೆಲವರು ಚೋಳರು ಅಂತಲೂ ಹೇಳ್ತಾರೆ. ಚೋಳರದ್ದು ಏನಂದರೆ ತಮಿಳ್ನಾಡಿನವ್ರದ್ದು. ಎರಡು ವಿಷಯದಲ್ಲಿ ನಮಗೂ ಸ್ವಲ್ಪ ನಗುನೂ ಬರುತ್ತೆ, ಆಮೇಲೆ ಅದನ್ನು ಅಷ್ಟು ಕೇವಲವಾಗಿ ತಗೊಳ್ಳಬಾರ್ದು. ಮಾಡಿರೋದಕ್ಕೆ ಪಾಲಿಷ್ ಮಾಡ್ದಂಗೆ. ಇಲ್ಲ, ಅವ್ರು ಹೇಳ್ತಾರೆ ನಮ್ಮ ತಮಿಳು ಭಾಷೆ ಮನುಷ್ಯರು ಹುಟ್ಟಕ್ಕೆ ಮೊದಲೇ ಇತ್ತು ಅಂತ ಆ ವಿದ್ವಾಂಸರು ಹೇಳ್ತಾರೆ ಭಾಳ ಗಂಭೀರವಾಗಿ. ಇದನ್ನು ನಾನು ಆಸೆ ಮಾಡ್ತಾ ಇಲ್ಲ, ಅವರ ತಿಳುವಳಿಕೆನ ನಾನು ಜನರಿಗೆ ಹೇಳ್ತಾ ಇದ್ದೀನಿ. ಮನುಷ್ಯರು ಹುಟ್ಟುವ ಮೊದಲೇ ತಮಿಳು ಭಾಷೆ ಇತ್ತು ಅನ್ನೋದನ್ನು ವಿದ್ವಾಂಸರು ಹೇಳಿದ್ರೆ ಬೇರೆ ವಿದ್ವಾಂಸರು ಗೌರವಿಸ್ತಾರೆ. ಅದು ನಮಗೆ ಹಾಸ್ಯಾಸ್ಪದವಾಗಿ ಕಾಣುತ್ತೆ. ಸಾಧ್ಯವೇ ಇಲ್ಲ. ನಾವು ತಿಳ್ಕೊಂಡಿರೋದೇನೋ ಮನುಷ್ಯರು ಹುಟ್ಟಿದ ಮೇಲೆ ಭಾಷೆ ಹುಟ್ಟಿತು, ಮನುಷ್ಯರಿಂದ ಭಾಷೆ ಹುಟ್ಟಿತು ಅಂತ. ತಂದೆಯಿಂದ ಮಗನೇ ವಿನ ಮಗನಿಂದ ತಂದೆ ಅಲ್ಲ. ಆದರೆ ಅವರು ಆ ರೀತಿ ನಂಬ್ಕೊಂಡಿದ್ದಾರೆ. ಸೊ ಅವ್ರೇನು ಹೇಳ್ತಾರೆ, 10,000 ವರ್ಷದಿಂದನೇ ಚೋಳರು ಅಣೆಕಟ್ಟೆ ಕಟ್ಟಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಶಾಸನ ಕೊಡ್ರಪ್ಪ ಅಂದರೂ ಕೊಡಲ್ಲ, ಯಾರು ಹೋಗಿ ಕೇಳೋದು ಇಲ್ಲ. ಅದನ್ನು ಸುಮ್ಮನೆ ನಮ್ಮವರು ಪಾಸ್ವರ್ಡ್ ಮಾಡಿಬಿಡ್ತಾರೆ, ಪುಷ್ ಮಾಡಿಬಿಡ್ತಾರೆ. ಆದರೆ 905ನೇ ಇಸ್ವಿ ಕರ್ನಾಟಕದ ಮಂಡ್ಯದ ಆ ಶಾಸನವನ್ನು ತೆಗೆದು ನೋಡಿದ್ರೆ ನಿಮಗೆ ಮೊದಲ ಅಣೆಕಟ್ಟು ಕಟ್ಟಿರೋದು ದಾಖಲೆ ಸಿಗುತ್ತೆ. ಮೊದಲ ಸೇತುವೆ ಕಟ್ಟಿರೋದು 714ರ ಶಾಸನ ತೆಗೆದು ನೋಡಿದ್ರೆ ಕೆರಗೋಡಿನ ಸಿಗುತ್ತೆ. ಮೊದಲ ನಾಲೆ ಸಿಗುತ್ತೆ. ಅಂದರೆ ಎಲ್ಲ ಮೊದಲುಗಳಿಗೆ ಮೊದಲು ತಲಕಾಡು ಗಂಗರು ಕಾರಣಕರ್ತರು. ಆ ನಂತರ ಹೊಯ್ಸಳರು ಬಂದು ಅದನ್ನು ಅಭಿವೃದ್ಧಿಪಡಿಸಿದ್ರು.